ನಮಸ್ಕಾರ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಒಂದಕ್ಕಿಂತ ಒಂದು ಒಳ್ಳೆಯ ರಾಸು ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟು ನಮ್ಮ ಪಂಜಾಬಿಂದ ನಮ್ಮ ಕರ್ನಾಟಕಕ್ಕೆ ಹೆವಿ ಬ್ರೀಡ್, ಅತಿ ಹೆಚ್ಚು ಹಾಲು ಕೊಡುವಂಥ ಹಸು ಮತ್ತು ಬ್ರೀಡಲ್ಲಿ ಕೆಲಸ ಮಾಡ್ತಾಯಿರೋ ಹಸುಗಳು ಕೊಡ್ತಾಯಿದ್ದೀವಿ ಸ್ನೇಹಿತರೆ. ನಿಸರ್ಗ ಡೈರಿ ಫಾರ್ಮ್ ಅನ್ನೋದು ಒಂದು ಡೈರಿ ಫಾರ್ಮ್ ಮಾತ್ರ ಅಲ್ಲ, ಇಲ್ಲಿ ಒಳ್ಳೆ ಬ್ರೀಡಿಂಗ್ ಬೆಳೆಸೋದು ಮತ್ತು ಇಲ್ಲಿ ಆ್ಯಕ್ಟಿವಿಟಿ ಯಾವ ರೀತಿ ಇರುತ್ತಂದರೆ, ಫಾರ್ಮಿಂಗ್ ಈಸ್ ನಾಟ್ ಈಸಿ ಬಟ್ ನಾಟ್ ಡಿಫಿಕಲ್ಟ್. ಇದು ಕಷ್ಟನೂ ಅಲ್ಲ, ಈಸಿನೂ ಅಲ್ಲ. ಬಟ್ ನಾವು ಮನಸ್ಪೂರ್ವಕವಾಗಿ ಮಾಡಿದ್ರೆ ಯಶಸ್ವಿ ಆಗೋದು ಡೆಫಿನೆಟ್ಲಿ ಅಂತ ನಮ್ಮ ಯುವ ರೈತರು ತೋರಿಸ್ಕೊಟ್ಟಿದ್ದಾರೆ, ಮಹಿಳೆಯರು ತೋರಿಸ್ಕೊಟ್ಟಿದ್ದಾರೆ. ಕರ್ನಾಟಕದಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಲ್ಲೂ ನಮ್ಮ ಹಸುಗಳು ಹೋಗ್ತಾಯಿದೆ. ನೋಡಿ, ಒಂದಕ್ಕಿಂತ ಒಂದು ಟಾಪ್ ಹಸು. ನೋಡಿ, ನನ್ನ ಹಸುಗಳು ತೋರಿಸ್ತಾ ಹೋಗ್ತೀನಿ. ಎಲ್ಲ ಬಿಗ್ಗೆಸ್ಟ್ ಹಸುಗಳು ಈ ಸಲ ದೊಡ್ಡ ಫಾರ್ಮರ್ ಯೂಸ್ ಮಾಡೋವಂಥ ಹಸುಗಳು. 7 ಮಂತು 8 ಮಂತು ಪ್ರೆಗ್ನೆನ್ಸಿ ಇರುವಂಥದ್ದು, ಕೆಲವೊಂದು 15 ದಿನ 20 ದಿನ ಇರುವಂಥದ್ದು ಹಸುಗಳಿದ್ದಾವೆ. ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡ್ತಾ ಹೋಗಿ ಹಸುಗಳು ಯಾವ ರೀತಿ ಇದಾವಂತ. ನಿಸರ್ಗ ಡೈರಿ ಫಾರ್ಮಲ್ಲಿ ಬ್ರೀಡಲ್ಲಿ ನಾವೇನು ಕೆಲಸ ಮಾಡ್ತಾಯಿದ್ದೀವಿ, ಇವತ್ತು ಈ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ನಾವು ಇಷ್ಟು ಕಾನ್ಫಿಡೆನ್ಸ್ ಇಟ್ಟಿರಲಿಲ್ಲ. ಬಟ್ ನಮ್ಮ ಪ್ರಯತ್ನ ಈಗ ಫಲ ಕೊಡ್ತಾಯಿದೆ ಸ್ನೇಹಿತರೆ. ಈಗ 12,000 13,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇದು ಯಾರು ಫೋರ್ಸ್ ಮಾಡಿ ಸಬ್ಸ್ಕ್ರೈಬರ್ ಅಲ್ಲ, ನಿಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ಒಂದು ನಿಸರ್ಗ ಡೈರಿ ಫಾರ್ಮ್ ವಿಶ್ವಾಸದಿಂದ ಈ ಚಾನಲ್ ಇಷ್ಟು ಬೆಳೆದಿದೆ ಸ್ನೇಹಿತರೆ. ಉನ್ನತವಾದ ಹಸುಗಳು, ಉನ್ನತವಾದ ಡೈರಿ ಫಾರ್ಮಿಗೆ, ನಿಸರ್ಗ ಡೈರಿ ಫಾರ್ಮ್ಗೆ ಒಂದ್ಸಲಿ ಭೇಟಿ ನೀಡಿ. ನೀವು ಹುಡುಕುವಂಥ ಹಸುಗಳು, ನೀವು ಯಾವ ರೀತಿ ಹಸು ಹುಡುಕ್ತಾ ಇದ್ದೀರಾ, ನೀವು ಯಾವ ಹಸು ಬ್ರೀಡಿಂಗಲ್ಲಿ ಕೆಲಸ ಮಾಡಬೇಕಂತ ಇದ್ದೀರಾ, ಯಾವ ಕ್ವಾಲಿಟಿ ಹಸು ಬೇಕು ಅಂತೀರಾ, ಆ ಕ್ವಾಲಿಟಿ ಹಸು ನಿಸರ್ಗ ಡೈರಿ ಫಾರ್ಮಲ್ಲಿ ಸಿಗುತ್ತೆ. ಪ್ರತಿ ವಾರ ಹಸುಗಳು ಬರ್ತಾವೆ ಸ್ನೇಹಿತರೆ. ಪ್ರತಿ ವಾರ ನಮ್ಮಲ್ಲಿ ಹಸುಗಳು, ಪಂಜಾಬಿನ ಹಸುಗಳು ಮೇಯಲ್ಲ ಭಾಳ ಸಮಸ್ಯೆಗಳು ಇರ್ತವೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಎಷ್ಟು ಚೆನ್ನಾಗಿ ಈಸಿಯಲ್ಲಿ ನಡೆಸ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಬೇಕಾಗಿರೋ ಸಣ್ಣ ಪುಟ್ಟ ಮಾಹಿತಿಯನ್ನು ಪಡ್ಕೊಂಡು ನಮ್ಮ ಡೈರಿ ಫಾರ್ಮ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಫೇಲ್ ಆಗೋಕ್ಕೆ ಚಾನ್ಸಸ್ ಇಲ್ಲ ಸ್ನೇಹಿತರೆ. ನೋಡಿ, ಹಸುಗಳ ಬ್ರೀಡ್ ಆಯ್ಕೆ ನೋಡಿ. ಇದೇ ಹಸು 3 ಲಕ್ಷ 3.5 ಲಕ್ಷ ಅಂತ ಹೇಳ್ತೀವಿ ನಾವು. ಆದಷ್ಟು ಕಡಿಮೆ ದರಕ್ಕೆ ಕೊಡ್ತಾಯಿದ್ದೀವಿ. ಇದರಲ್ಲಿ 1.5 ಲಕ್ಷದ್ದು ಇದೆ, 2 ಲಕ್ಷದ್ದು ಇದೆ, 2.5 ಲಕ್ಷದ್ದು ಇದೆ, 1,40,000 ಇದೆ. ಪ್ರತಿಯೊಂದು ಥರದ್ದು ಹಸುಗಳಿದ್ದಾವೆ. ಬನ್ನಿ, ಯಾವ ರೀತಿ ಹಸು ಆಯ್ಕೆ ಮಾಡ್ತೀರಾ. ಒಂದು ಸಕ್ಸಸ್ಫುಲ್ ಡೈರಿ ಫಾರ್ಮ್ ಮಾಡಲಿಕ್ಕೆ ಏನು ಬೇಕು, ಪ್ರತಿಯೊಂದು ನಿಸರ್ಗ ಡೈರಿ ಫಾರ್ಮ್ ನಿಮ್ಮ ಜೊತೆಗೆ ಸೇರಿ ಇವತ್ತು ಒಂದು ಉನ್ನತವಾದ ಡೈರಿ ಫಾರ್ಮ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಸ್ನೇಹಿತರೆ. ಮತ್ತು ಇವತ್ತು ನಮ್ಮಲ್ಲಿ ಜನ ಬರ್ತಾರೆ. ಒಂದು ಹೇಳಬೇಕು ಅಂತ ಹೇಳಿದ್ರೆ, ಜನ ಬಂದಾಗ ಇಲ್ಲಿ ಯಾರೂ ನಿರಾಶಾದಕ್ಕೆ ಹೋಗಲ್ಲ. ಯಾಕಂದರೆ ಇಲ್ಲಿ ಸಿಗುವಂಥ ತಳಿ ಅವ್ರು ನೋಡ್ತಾರೆ, ತಳಿ ಯಾವ ರೀತಿ ಇದೆ, ತಳಿ ಅಭಿವೃದ್ಧಿ ಯಾವ ರೀತಿ ಮಾಡ್ತಿದ್ದಾರೆ, ತಳಿ ಅಭಿವೃದ್ಧಿ ಬಗ್ಗೆ ಎಷ್ಟು ಗಮನ ಕೊಟ್ಟಿದ್ದಾರೆ, ಪ್ರತಿಯೊಂದು ಇಲ್ಲಿ ಗಮನ ಇಟ್ಟು ನೋಡ್ತಾರೆ. ಸೊ ಹಾಗಾಗಿ ನೋಡಿ, ಈ ತಳಿಗಳು ನೋಡಿ. ಈ ಪೂರ್ತಿ ರಾಸು ನಮಗೆ ಬರ್ತಾಯಿದೆ. ಇದು ಟೋಟಲ್ ಪ್ರೆಗ್ನೆನ್ಸಿ ಇರುವಂಥ ಹಸು. ಈ ಹಸು ನೋಡಿ, ಇದು ಹೆವಿ ಹಸು, ದೊಡ್ಡ ಹಸು. ಇದು ಆಲ್ಮೋಸ್ಟು ಈಗ ಸೆಕೆಂಡ್ ಲೆಕ್ಟೇಷನಲ್ಲಿ ಹಾಲು ಕೊಡ್ತಾಯಿದೆ. ಇದು ಫಸ್ಟ್ ಲೆಕ್ಟೇಷನಲ್ಲಿ 24 ಲೀಟ್ರ್ ಕೊಟ್ಟಿದೆ, ಸೆಕೆಂಡ್ ಲೆಕ್ಟೇಷನಲ್ಲಿ 30+ ಅಂತ ಇದೆ. ಮತ್ತು ಆಲ್ಮೋಸ್ಟ್ ದೊಡ್ಡ ಹಸು ಇದು. ಮತ್ತು ಫ್ಯಾಟು ಡಿಗ್ರಿನೂ ಭಾಳ ಚೆನ್ನಾಗಿ ಬರುತ್ತೆ. ಮತ್ತು ಹಸು ಹೆಚ್ಚು ಕಡಿಮೆ 5.5 ಅಡಿ ಹೈಟ್ ಇದೆ ಸ್ನೇಹಿತರೆ. ಲಾಂಗು, ನೀವು ದೊಡ್ಡ ಹಸು ಲಾಂಗು ನೋಡಿದ್ರೆ ಗೊತ್ತಾಗುತ್ತೆ. ಇದು ನೋಡಿ, ಒಳ್ಳೆ ದೊಡ್ಡ ಫಾರ್ಮಲ್ಲಿ ಬೆಳೆದಿರೋಂಥ ಹಸು. ABS ಅಲ್ಲಿ ಸ್ಟ್ರೈಕರ್ 7 ಇಂದಿದ್ದು. ಈ ರೀತಿ ಉನ್ನತವಾದ ತಳಿನೂ ಆಯ್ಕೆ ಮಾಡ್ಕೋಬೋದು. ಇದ್ರ ಮದರ್ ರೆಕಾರ್ಡು ಬಂದುಬಿಟ್ಟು ಇವತ್ತು 67 ಲೀಟ್ರ್ ರೆಕಾರ್ಡ್ ಇದೆ. ಇದು ಸ್ವಂತ 44 ಲೀಟ್ರ್ ಹಾಲು ಕೊಟ್ಟಿದೆ ಸ್ನೇಹಿತರೆ. ಈ ಹಸುನು ನೋಡಿ, ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಸ್ಕ್ರೀನ್ಶಾಟ್ ಕಳಿಸ್ಕೊಡಿ, ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಆ ಮಾಹಿತಿ ಪಡ್ಕೊಂಡು ನಿಮಗೆ ಕಾಂಟ್ಯಾಕ್ಟ್ ಮಾಡಿದಾಗ ಮೇಡಮ್ ಅವರು ಅಥವಾ ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ. ಹಸುಗಳ ಆಯ್ಕೆ ಬಗ್ಗೆ ನಿಮಗೆ ಒಂದು ಎಷ್ಟಾಗತ್ತಷ್ಟು ನಾವು ನಿಮ್ಮ ಜೊತೆಗೆ ಸಹಕಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ನೋಡಿ, ಇದು ಅಷ್ಟೇ. ಇದು 4 ಹಲ್ಲಲ್ಲಿ 4ರಿಂದ 6ನೇ ಹಲ್ಲಿಗೆ ಬಿದ್ದಿದೆ. ದೊಡ್ಡ ರಾಸು. ಇದು ಸೆಕೆಂಡ್ ಲೆಕ್ಟೇಷನಲ್ಲಿ ಬರುತ್ತೆ. ಫಸ್ಟ್ ಲೆಕ್ಟೇಷನಲ್ಲಿ 30 ಲೀಟ್ರ್ ಹಾಲು ಕೊಟ್ಟಿದೆ. ಸೆಕೆಂಡ್ ಲೆಕ್ಟೇಷನಲ್ಲಿ ಎಷ್ಟು ಕೊಡ್ಬೋದು ಅಂತ ನೀವೇ ಗಮನ ಹಾಕ್ಬೋದು. ಬಟ್ ಇಲ್ಲಿ ಇಳೆ ಕೆಚ್ಚಲು ಇರೋಲ್ಲ, ಇಲ್ಲಿ ಟೈಟ್ ಕೆಚ್ಚಲು ಇರುತ್ತೆ. ಆಲ್ಮೋಸ್ಟ್ 8 ದಿನ ಇರುವಾಗಲೇ ಕೆಚ್ಚಲು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡಿ, ಹೈಟ್ ನೋಡಿ, ವೇಟ್ ನೋಡಿ, ಬಾಡಿ ಸ್ಟ್ರಕ್ಚರ್ ನೋಡಿ, ಬ್ರೀಡ್ ಯಾವ ರೀತಿ ಇದೆ ಅಂತ ನೋಡಿ. ಯಾರೋ ಒಂದು ಹೇಳುವಂಥ ರೀತಿಯಾಗಿ ನಮ್ಮಲ್ಲಿ ಅದಕ್ಕೆ ಹೇಳೋದು, ಒಂದು ಸಲ ಭೇಟಿ ನೀಡೋದು ಗೊತ್ತಾಗುತ್ತೆ. ಇದು ನೋಡಿ ಸ್ನೇಹಿತರೆ, ABS ಅಲ್ಲಿ ಇದು ಶ್ಯಾಡೋ ಸಮಯದಿಂದಿದ್ದು. ಇದ್ರದ್ದು ಅಷ್ಟೇ ಮಿಲ್ಕಿಂಗ್ ರೆಕಾರ್ಡು ಭಾಳ ಚೆನ್ನಾಗಿದೆ. ನಿಮಗೆ ಇದು ಸೆಕೆಂಡ್ ಲೆಕ್ಟೇಷನ್ ಬರುತ್ತೆ. ಈ ಹಸುನು ಬರುತ್ತೆ. ಹೈಟು ವೇಟು ಎಲ್ಲ ಭಾಳ ಚೆನ್ನಾಗಿದೆ. ಬ್ರೀಡು ಮಾತ್ರ ನೀವು ಹೇಳ್ಬೋದು ಬ್ರೀಡ್ ಯಾವ ರೀತಿ ಇದೆ ಅಂಥೇಳಿ. ಆಲ್ಮೋಸ್ಟ್ ಈ ಹಸುನು ಬರ್ತಾಯಿದೆ. ಎಲ್ಲರಿಗೂ ಪ್ರಯತ್ನ ಪಟ್ಟು ಒಳ್ಳೆ ತಳಿ ಕೊಡುವಂಥ ಪ್ರಯತ್ನ ಪಡ್ತಾಯಿದ್ದೀವಿ. ನೋಡಿ, ಇದು ಟೈಟ್ ಕೆಚ್ಚಲು. ಇದು ಬಾಟಮ್ ಮಾಡಿದಾಗ ಇದು ಗೊತ್ತಾಗುತ್ತೆ. ಇದ್ರ ಬೆಲೆ ಈಗ ಕೆಲವೊಬ್ರಿಗೆ ಅನಿಸಲ್ಲ, ಬಟ್ ಬಾಟಮ್ ಮಾಡಿದಾಗ ಇದ್ರ ಬೆಲೆನೂ ನಿಮಗೆ ಗೊತ್ತಾಗುತ್ತೆ.
ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಹಸು ಚಲನವಲನ ಮತ್ತು ಹಸು ಕ್ವಾಲಿಟಿ ಯಾವ ರೀತಿ ಇರುತ್ತೆ ಅಂತ ನೀವೇ ಹೇಳಬೇಕು. ಯಾಕಂದರೆ ಇಲ್ಲಿ ನಾನು ಪ್ರತಿದಿನ ಹೇಳ್ತಾ ಇರ್ತೀನಿ, ಪ್ರತಿದಿನವೂ ಮಾಹಿತಿ ಕೊಡ್ತಾ ಇರ್ತೀನಿ. ನಮ್ಮ ಜೊತೆಗೆ ಬಂದು ಸೇರಿ ನನ್ನ ಜೊತೆಗೆ ಡೈರಿ ಫಾರ್ಮ್ ಮಾಡಬೇಕು ಅಂತ ಇದ್ದವರು ಇವತ್ತು ಯಾವುದೋ ಮಟ್ಟಕ್ಕೆ ಬೆಳೀತಾ ಇದ್ದಾರೆ. ಸೊ ಒಂದು ಮಹಿಳೆಯವರು, ಗೃಹಿಣಿಯರು ಇವತ್ತು ಭಾಳ ಇಂಪಾರ್ಟೆಂಟ್ ಕೊಡ್ತಿದ್ದಾರೆ ಡೈರಿ ಫಾರ್ಮಿಂಗಲ್ಲಿ. ಸೊ ಅವರಿಗೋಸ್ಕರ ಈ ಹಸುಗಳನ್ನು ಆಯ್ಕೆ ಮಾಡ್ತಿದ್ದೀವಿ ಸ್ನೇಹಿತರೆ. ನೋಡಿ ಹಸು ಯಾವ ರೀತಿ ಇದೆ ಅಂತ ನೋಡಿ, ನೀವು ಕಾಮೆಂಟ್ ತಿಳಿಸ್ಬೇಕು. ಮತ್ತು ಸಬ್ಸ್ಕ್ರೈಬರು ಇದೆ ಆಲ್ಮೋಸ್ಟು ಯಾರು ನಮ್ಮ ಹೊಸದಾಗಿ ಬಂದಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಸುಗಳ ಬಗ್ಗೆ ಯಾವ ಚೆನ್ನಾಗಿದೆ ಅನ್ನಿ. ನೋಡಿ ಇದು ಅಷ್ಟೇ ಸೆಕೆಂಡ್ ಲೆಕ್ಟೇಷನಲ್ಲಿ 30, ಇದು ನಿಯರ್ಲಿ 30 ಲೀಟರ್ ಹಾಲು ಕೊಡುತ್ತೆ. ಇದು ಪ್ರೈಸ್ 1,40,40,000 ರೂಪಾಯಿದು. ನೋಡಿ ಇದು ಮಾಡ್ಕೋಬೋದು. ಕೆಲವೊಂದಕ್ಕೆ ಕೊಂಬಿದಾವೆ ಸ್ನೇಹಿತರೆ. ಈಗ ರೈತರ ಹತ್ರ ಬೆಳೆದಿರೋ ಹಸುಗಳಿಗೆ ಕೊಂಬಿರುತ್ತೆ, ಬಟ್ ಬ್ರೀಡಿಂಗ್ ಪರ್ಪಸಲ್ಲಿ ಭಾಳ ಚೆನ್ನಾಗಿರುತ್ತೆ. ನೋಡಿ ಈ ಹಸುನು ಇದೆ ಆಲ್ಮೋಸ್ಟು. ಇದನ್ನು ಹಸುನು ಬುಕ್ ಮಾಡ್ಕೋಬೋದು. ಪ್ರತಿಯೊಂದು ಹಸುನು ನಿಮಗೆ ಬ್ರೀಡೆಡ್ ಹಸು ಕೊಡ್ತಾಯಿದ್ದೀವಿ. ಬನ್ನಿ ಭೇಟಿ ಮಾಡಿ. ಇಲ್ಲ ಆನ್ಲೈನ್ ಬೇಕಾದರೂ ಬುಕ್ಕಿಂಗ್ ಮಾಡ್ಕೋಬೋದು. ನಿಮಗೆಲ್ಲ ಥರದ ಅವಕಾಶ ಇದೆ. ಬನ್ನಿ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡಿ ಡೈರಿ ಫಾರ್ಮ್ ಸಬ್ಸ್ಕ್ರೈಬ್ ಮಾಡಿ.